ಮಾಡಂಗೆ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದ ಪಾರ್ಟ್ 2 ವ್ಲಾಗ್. ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಯಾಕಂದರೆ ಪ್ರಿಪ್ರೇಷನ್ ಆಗಿರ್ಬೋದು. ಹಬ್ಬದ ಅರ್ಧ ದಿನ ನಾನು ಎಲ್ಲ ಅಮ್ಮನ ಮನೇಲೇ ಇದ್ದೆ. ಸೊ ಇದು ಬಂದು ನಮ್ಮನೆ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ನು, ಡೆಕೋರೇಷನ್, ಪೂಜೆ ಆಗಿರ್ಬೋದು ನಾನು ಯಾವುದು ಮಾಡಿರಲಿಲ್ಲ. ಯಾಕಂದರೆ ನಮ್ಮ ಅತ್ತೆ ಹೆಲ್ಪ್ಗೆ ಅಂತ ಹೇಳಿಬಿಟ್ಟು ನಮ್ಮ ಅಕ್ಕವರೆಲ್ಲ ಬಂದ್ಬಿಟ್ಟು ಅವರೇ ಎಲ್ಲ ಮಾಡಿಬಿಟ್ಟು ಹೋಗಿದ್ರು. ಬೆಳಗ್ಗೆ ಪೂಜೆ ಎಲ್ಲ ನಮ್ಮ ಅತ್ತೆ ಮಾಡಿದರು. ಈಗ ನಾವು ಮಧ್ಯಾಹ್ನ ಇಲ್ಲಿಗೆ ಬಂದ್ವಲ್ಲ, ಸೊ ಮಧ್ಯಾಹ್ನದಿಂದ ಇಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಸಂಜೆ 2ನೇ ಪೂಜೆನ ನಾನು ಮಾಡ್ತಾ ಇದ್ದೆ ಇಲ್ಲಿ. ಸೊ ಪೂಜೆಗೆ ಏನೇನು ಬೇಕು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಮಾಡ್ತಾ ಇದ್ದೆ. ಸೊ ಒಬ್ಬೊಬ್ಬರು ಒಂದೊಂದು ಥರ ವರಮಹಾಲಕ್ಷ್ಮಿನ ಕೂರಿಸೋದು ಎಲ್ಲ ಮಾಡ್ತಾರೆ. ಸೊ ಕಂಪ್ಲೀಟು ಒಬ್ಬರಿಂದ ಒಬ್ಬರಿಗೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ತೋರಿಸುವಂತಹ ನಾನು ಲಕ್ಷ್ಮೀ ದೇವರನ್ನ ನಮ್ಮ ಅತ್ತೆ ಇಷ್ಟು ವರ್ಷದಿಂದ ನಡೆಸ್ಕೊಂಡು ಬಂದಿರುವಂತಹ ರೀತಿ ಯೂಶಲಿ ಹೊರಗಡೆ ಕೂರಿಸ್ತಾ ಇದ್ರು ಹಾಲಲ್ಲಿ. ದೇವರಿಗೆ ಅಂತಲೇ ಸಪ್ರೇಟ್ ಸ್ಟೆಪ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಯೂಶಲಿ ಹೊರಗಡೆ ಕೂರಿಸ್ತಾ ಇದ್ರು. ಬಟ್ ಈ ಸಲ ಚಿಕ್ಕ ಮಕ್ಕಳೆಲ್ಲ ಜಾಸ್ತಿ ಇದ್ದಾರೆ. ಸೊ ಹೊರಗಡೆ ಕೂರಿಸಿದ್ರೆ ಅಷ್ಟು ಜಾಗ ಆಗಲ್ಲ ಅಂತ ಹೇಳಿಬಿಟ್ಟು ದೇವ್ರ ಮನೆ ಒಳಗಡೆನೆ ಕೂರಿಸಿದ್ರು. ಇನ್ನೇನು ಸಂಜೆ ಪೂಜೆ ಮಾಡಿಬಿಟ್ಟು ಎಲ್ಲ ಅರ್ಶಿನ ಕುಂಕುಮಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಅದಕ್ಕೆ ಕೂಡ ರೆಡಿ ಮಾಡ್ಕೋಬೇಕು ಎಲ್ಲನೂ ಅಂತ ಹೇಳಿ ಸೊ ಫಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಬಿಡ್ವಿ. ಮಕ್ಕಳು ಕೂಡ ಅಷ್ಟೇ, ಎಲ್ಲ ಮಕ್ಕಳಾಗಿರ್ಬೋದು ಸೊ ತುಂಬ ಮುದ್ದಾಗಿ ರೆಡಿ ಆಗಿದ್ರು ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ. ಸೊ ಅವ್ರದ್ದು ಎಲ್ಲ ಕೆಲವೊಂದು ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಸೊ ಎಲ್ಲನ ತೆಗೆದ್ಬಿಟ್ಟು ಪೂಜೆ ಏನೇನಿದೆ ಎಲ್ಲ ಮುಗಿಸ್ಕೊಂಡ್ವಿ. ಮಾಮೂಲಿ ದೇವರಿಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಉದಿನ ಕಡ್ಡಿ ಆಗಿರ್ಬೋದು, ಕರ್ಪೂರ ಆಗಿರ್ಬೋದು, ಆಮೇಲೆ ಆರತಿ ಆಗಿರ್ಬೋದು ಎಲ್ಲನೂ ಕೂಡ ದೇವಿಗೆ ಬೆಳೆದು ಸಂಜೆದು ಪ್ರಸಾದ ಏನಿದೆ ಸೊ ಅದನ್ನು ನೈವೇದ್ಯ ಕೂಡ ಮಾಡಿ ಸಂಜೆ ಪೂಜೆ ಎಲ್ಲ ಮುಗಿಸಿದ್ವಿ. ಇಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ 3 ದಿನ ಲಕ್ಷ್ಮೀ ದೇವಿನ ತೆಗೆಯಲ್ಲ. ಅಂದರೆ ಶುಕ್ರವಾರ ಕೂರಿಸಿರ್ತಾರಲ್ಲ, ಭಾನುವಾರ ತೆಗೆಯೋದು. ಬಟ್ ಅಮ್ಮನ ಮನೆಯಲ್ಲಿ ಹಾಗಲ್ಲ, ಒಂದೇ ದಿನಕ್ಕೆ ತೆಗೆದ್ಬಿಡ್ತಾರೆ. ಸೊ ಕೆಲವರು 1 ದಿನಕ್ಕೆ ತೆಗಿತಾರೆ, ಕೆಲವರು 3 ದಿನ ತೆಗಿತಾರೆ. ಸೊ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಫಾಲೋ ಮಾಡ್ತಾರೆ. ಸೊ ಪೂಜೆನೂ ಕೂಡ ಎಲ್ಲ ನಾವು ಮುಗಿಸ್ಕೊಂಡ್ವಿ. ಆ್ಯಂಡ್ ಇನ್ನೊಂದು ಪೂಜೆ ಪ್ರಿಪ್ರೇಷನ್ ಬ್ಲಾಗಲ್ಲಿ ಕಮೆಂಟ್ ಹಾಕಿದ್ರು, ಎಲ್ಲನೂ ನೀವು ಹಿಂದಿನ ದಿನನೇ ಮಾಡ್ತೀರಾ, ಅಂದರೆ ಕಳಸ ಎಲ್ಲನೂ ಕೂಡ ಗುರುವಾರನೇ ಹಾಕಿದ್ರೆ ಹಬ್ಬದ ದಿನ ಏನು ಪೂಜೆ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇಲ್ಲ, ಏಕೆಂದರೆ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲನೂ ಕೂಡ ನಾವು ಒಂದು ಕಡೆಯಿಂದ ಎಲ್ಲ ಡೆಕೋರೇಷನ್ ಮಾಡ್ಕೋತೀವಿ ಅಂತ ಆಗಲ್ಲ. ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ಹಿಂದಿನ ದಿನನೇ ಎಲ್ಲ ಪ್ರಿಪ್ರೇಷನ್ನ ಮುಗಿಸಿರ್ತಾರೆ. ಬಟ್ ನಾನು ಏನು ಮಾಡ್ತೀನಿ ಅಂತಂದರೆ ಎಲ್ಲ ಡೆಕೋರೇಷನ್ನು ಕೆಲವೊಂದು ಏನೇನು ರೆಡಿ ಮಾಡ್ಕೋಬೇಕೆಲ್ಲ ಮಾಡಿಕೊಂಡು ಕಳಸ ಪ್ರತಿಷ್ಠಾಪನೆ ಮಾತ್ರ 12 ಗಂಟೆ ಮೇಲೇ ಮಾಡೋದು. ಸೊ 12 ಗಂಟೆ ಮೇಲ್ಗಡೆ ಹೇಗಿದ್ರು ಶುಕ್ರವಾರಕ್ಕೆ ಅದು ಲೆಕ್ಕ ಬೀಳುತ್ತೆ ಅಂತ ಹೇಳಿಬಿಟ್ಟು 12 ಗಂಟೆ ಮೇಲೆ ನಾನು ಕಳಸ ಪ್ರತಿಷ್ಠಾಪನೆ ಮಾಡಿ ಮುಂದಿನ ಪೂಜೆ ಎಲ್ಲ ಮಾಡ್ಕೊಳ್ಳೋದು. ಸೊ ನೆಕ್ಸ್ಟ್ ಇಲ್ಲಿ ನಾನು ಆ ದೇವರಿಗೆ ಕೆಂಪು ಆರತಿ ಅಂದರೆ ದೃಷ್ಟಿನ ತೆಗಿಯೋಕ್ಕೋಸ್ಕರ ಆರತಿ ಮಾಡ್ತಾ ಇದ್ದೀನಿ. ಗೊತ್ತಿರುತ್ತೆ, ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವರಿಗೆ ಒಡವೆ ಆಗಿರ್ಬೋದು, ಹೂ ಆಗಿರ್ಬೋದು ಎಲ್ಲ ಹಾಕಿ ಫುಲ್ಲು ಸಿಂಗಾರ ಮಾಡಿರ್ತೀವಿ. ತುಂಬ ಜನ ನೋಡಿರ್ತಾರೆ ಕೂಡ. ಸೊ ಹಾಗಾಗಿ ದೇವಿಗೆ ಯಾವುದೇ ರೀತಿಯ ದೃಷ್ಟಿ ಇದ್ರೂ ಹೋಗಲಿ ಅಂತ ಹೇಳಿಬಿಟ್ಟು ಸೊ ದೇವಿಗೆ ಇಲ್ಲಿ ಆರತಿ ಮಾಡಿಬಿಟ್ಟು ಕುಂಕುಮ ಬೆಳಗ್ತಾ ಇದ್ದೀವಿ. ಇದನ್ನು ಯೂಶಲಿ ಚಿಕ್ಕ ಮಕ್ಕಳಿಗೆಲ್ಲ ಮಾಡ್ತಾರಲ್ಲ, ಸೊ ಅದೇ ಆರತಿನೂ ಕೂಡ ದೇವಿಗೆ ಸಂಜೆ ಟೈಮಲ್ಲಿ ಮಾಡೇ ಮಾಡ್ತೀವಿ. ನೆಕ್ಸ್ಟ್ ಬಂದು ಇಲ್ಲಿ ಕುಂಕುಮಕ್ಕೆ ಏನೇನು ಬೇಕು, ಅರ್ಶಿನ ಕುಂಕುಮಕ್ಕೆ ಎಲ್ಲ ಕೂಡ ರೆಡಿ ಮಾಡ್ಕೊಂಡ್ವಿ. ಸೊ ಬೇರೆಯವ್ರಿಗೆ ಕೊಡೋಕ್ಕಿಂತ ಮುಂಚೆ ನಮ್ಮನೇಲಿ ಮುದ್ದಾದಂಥ 4 ಕನ್ಯಾಮಣಿಗಳಿದ್ರು. ಸೊ ಅವರಿಗೆ ಫಸ್ಟು ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಆಮೇಲೆ ಬೇರೆಯವ್ರಿಗೆ ಕೊಡೋಣ ಅಂತ ಹೇಳಿಬಿಟ್ಟು ಇವರಿಗೆ ಕೊಡ್ತಾ ಇದ್ವಿ. ನಾನು ಲಾಸ್ಟ್ ವ್ಲಾಗಲ್ಲೂ ಕೂಡ ಹೇಳಿದ್ದೆ, ಸೊ ಚಿಕ್ಕ ಮಕ್ಕಳಿಗೆ ಕೊಟ್ಟರೆ ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ಕೊಟ್ಟಂತೆ ಲೆಕ್ಕ. ಸೊ ಅದರಲ್ಲೂ ಈ ಮೆಚೂರ್ಡ್ ಆಗದೆ ಇರುವಂತಹ ಮಕ್ಕಳುಗಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಸೊ ಎಷ್ಟೊಂದು ಮನೆಗಳಲ್ಲಿ ಚಿಕ್ಕ ಮಕ್ಕಳುಗಳು ಇರ್ತಾರೆ, ಬಟ್ ಕೆಲವು ಮನೆಗಳು ಇಲ್ಲ ಅಂದ್ರೂ ಸೊ ಅಕ್ಕಪಕ್ಕದ ಮನೆಯಲ್ಲಿ ಇರೋನ್ನ ಕರೆಸ್ಬಿಟ್ಟು ಆ ಮಕ್ಕಳಿಗೆ ಕೊಟ್ಟು ಆಮೇಲೆ ಬೇರೆಯವ್ರಿಗೆ ಕೊಡ್ತಾರೆ. ಸೊ ಇದು ತುಂಬ ಕಡೆ ನಡೆಸ್ತಾರೆ ಇದನ್ನು. ಸೊ ನಿಮಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಸೊ ನಮ್ಮ ಮನೆಯಲ್ಲಿರುವಂತಹ 4 ಜನ ಮಕ್ಕಳಿಗೂ ಕೂಡ ಎಲ್ಲನೂ ಕೊಟ್ವಿ. ಸೊ ನಾವು ಯಾವುದೇ ರೀತಿಯ ಅರ್ಶಿನ ಕುಂಕುಮ ಯಾರಿಗೂ ಕೊಡಲಿಲ್ಲ, ಯಾಕಂದರೆ ಇಬ್ಬರು ದೊಡ್ಡವರು ಆಲ್ರೆಡಿ ಇದ್ದರು.
ಸೊ ನನ್ನ ಮಗಳಾಗಿರ್ಬೋದು, ಇನ್ನೊಬ್ಳು ಚಿಕ್ಕವಳು ಏನು ಯಾರಿಗೂ ಕೊಡಲಿಲ್ಲ, ಅವ್ರಿಗೇನೂ ಅಷ್ಟು ಗೊತ್ತಾಗಲ್ಲ. ಬಟ್ ಇನ್ನೂ ಇಬ್ಬರಿದ್ರಲ್ಲ, ಸೊ ಅವರೇ ಎಲ್ರಿಗೂ ಕೂಡ ಅರ್ಶಿನ ಕುಂಕುಮ ಕೊಟ್ಟಿದ್ದು. ನಾವೇನು ಜಸ್ಟ್ ರೆಡಿ ಮಾಡಿಕೊಟ್ವಿ ಅಷ್ಟೇ. ಬಟ್ ಆದರೂ ಅಲ್ಲಿ ನಾವು ಪ್ರೆಸೆನ್ಸ್ ಇರಬೇಕು, ಹೇಗೆ ಕೊಡ್ತಾರೆ ಏನು ಎತ್ತ ಅಂತ ಹೇಳಿಬಿಟ್ಟು ಹಾಗೂ ಎಲ್ರಿಗೂ ಕೊಟ್ಟು ಎಲ್ಲನೂ ಮುಗೀತು. ಸೊ ಕೆಲವು ಕಡೆ ನಮ್ಮ ಅರ್ಶಿನ ಕುಂಕುಮಕ್ಕೆ ಕರೆಯೋಕ್ಕೆ ಅಂತ ನಮ್ಮ ಅತ್ತೆ ಆಲ್ರೆಡಿ ಹೋಗಿದ್ರು. ಸೊ ಕೆಲವರು ಮನೆಗೆ ಬಂದವರು ಕೂಡ ಕರೆದಿದ್ರು ಅಂತ ಹೇಳಿಬಿಟ್ಟು ನಾನು ಅಕ್ಕಂದರು ಕೂಡ ಕೆಲವೊಂದು ಮನೆಗಳಿಗೆ ಹೋಗಿ ಬಂದ್ವಿ. ಸೊ ಮಳೆ ಬೇರೆ ಬರ್ತಾ ಇತ್ತು ಜೋರು, ಸ್ವಲ್ಪ ಬಂದ್ಬಿಟ್ಟು ನಿಂತ್ಕೊಂತು ಅಷ್ಟೇ. ಸೊ ಜಾಸ್ತಿ ಏನು ಬರಲಿಲ್ಲ. ಸೊ ಮಳೆ ಬೇರೆನೂ ಬರ್ತಾ ಇತ್ತು. ಇನ್ನೇನು ಎಲ್ಲ ಅಡುಗೆ ಕೂಡ ಮಧ್ಯಾಹ್ನನೇ ಎಲ್ಲ ಇವರು ಕೂಡ ಪ್ರಿಪೇರ್ ಮಾಡಿ ಇಟ್ಟಿದ್ರು. ಮಾಮೂಲಿ ಹೋಳಿಗೆ, ಅನ್ನ, ಸಾಂಬಾರು, ಪಲ್ಯ, ಕೋಸಂಬರಿ ಎಲ್ಲ ಇದ್ದೇ ಇತ್ತು. ಸೊ ಮಧ್ಯಾಹ್ನಕ್ಕೆ ನೈಟ್ ಊಟಕ್ಕೆ ಜಸ್ಟ್ ರೈಸ್ ಒಂದು ಮಾಡ್ಕೋಬೇಕಿತ್ತು ಅಷ್ಟೇ. ಹಾಗಾಗಿ ಅಡುಗೆ ಕೆಲಸ ಏನಿರಲಿಲ್ಲ. ಪೂಜೆನೂ ಎಲ್ಲ ಮುಗಿದ್ಮೇಲೆ ಅರ್ಶಿನ ಕುಂಕುಮ ಕೊಡೋದು, ಸೊ ನಾವು ಅರ್ಶಿನ ಕುಂಕುಮಕ್ಕೆ ಹೋಗೋದು, ಸೊ ಇದೇ ಕೆಲಸ ಆಯಿತು. ನೆಕ್ಸ್ಟ್ ಇಲ್ಲಿ ಮಕ್ಕಳುಗಳೆಲ್ಲ ಸೇರ್ಕೊಂಡಿದ್ರಲ್ಲ, ಸೊ ಆ ಗ್ಯಾಪಲ್ಲೇ ಅವರು ಕೂಡ ಡ್ಯಾನ್ಸ್ ಮಾಡೋದು, ಅದು ಇದು ಮಾಡೋದು ಎಲ್ಲ ಮಾಡ್ತಾಯಿದ್ರು. ಸೊ ಎಲ್ಲನೂ ಮುಗಿಸ್ಕೊಂಡ್ವಿ ಹಾಗೆಯೇ. ಅರ್ಶಿನ ಕುಂಕುಮಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ. ನಮ್ಮ ಮನೇಲೂ ನಡೀತಾ ಇದೆ. ಸೊ ನಾವಂತೂ ಯಾರಿಗೂ ಕೊಟ್ಟಿಲ್ಲ, ದೊಡ್ಡವ್ರಿಗೆ ಎಲ್ಲ ಮಕ್ಕಳೇ ಕೊಡ್ತಾ ಇರೋದು. ನಮ್ಮನೇಲೂ ಎಲ್ಲ ಚಿಕ್ಕ ಚಿಕ್ಕ ಮಕ್ಳು ಎಲ್ಲರಿಗೂ ಕೊಟ್ಟಿದ್ದು, ನಾವು ಬರೀ ಜೋಡಿಸ್ಕೊಟ್ಟಿದ್ದು ಅಷ್ಟೇ. ನಾವು ಕೆಲವೊಂದು ಮನೆ ಮತ್ತೆ ಎಲ್ಲ ಹೋಗ್ಬಿಟ್ಟು ಬಂದಿದ್ರು. ಸೊ ನಾವು ಕೆಲವೊಂದು ಮನೆಗೆ ಹೋಗ್ಬಿಟ್ಟು ಬಂದ್ವಿ. ಮುದ್ದ ಕಾಣಿಸ್ತಾ ಇದೆ ಟ್ರೆಡಿಷನಲ್ ಡ್ರೆಸ್. ಹೋಗೋಣ ಹೋಗೋಣ ಹೋಗೋಣ, ಹೊರಗೆ ಹೋಗ್ಬೇಕಂತ ಇವಾಗ. ಸೊ ಅವಳಿಗೂ ಅಷ್ಟೇ ಡ್ರೆಸ್ ಚೇಂಜ್ ಮಾಡ್ಬಿಡ್ತೀನಿ, ನಾನು ಕೂಡ ಡ್ರೆಸ್ ಚೇಂಜ್ ಮಾಡ್ಬಿಡ್ತೀನಿ. ನೀನೆಲ್ಲ ಮುಗೀತು, ಇನ್ನ ಕೆಲವೊಬ್ರು ಬರೋದಿದೆ. ಸೊ ಬಂದ್ಮೇಲೆ ಬೆಳಿಗ್ಗೆ ಪೂಜೆ ಮಾಡ್ಬೇಕಾದ್ರೆ ಉಟ್ಕೊಂಡಿದ್ದು. ಸಂಜೆ ಇನ್ನೊಂದ್ ಸ್ಯಾರಿ ಚೇಂಜ್ ಮಾಡೋಣ ಅಂತ ಅನ್ಕೊಂಡೆ, ಸ್ವಲ್ಪ ಗ್ರ್ಯಾಂಡ್. ಬಟ್ ಪಾಪು ರೆಡಿ ಮಾಡೋದ್ರಲ್ಲಿ ಸೊ ಮಳೆ ಬೇರೆ ಬರ್ತಿತ್ತು, ಸಾಕು ಬಿಡು ಇದು ಅಂತ ಇದ್ರಲ್ಲೇ ಹಬ್ಬ ಜೈ ಅನ್ಸ್ಬಿಟ್ಟೆ. ಸೊ ಇಲ್ಲಿಗೆ ಈ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಮುಗೀತು. ಸೊ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಪ್ರಿಪರೇಷನ್ ವ್ಲಾಗ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಹೇಗೆ ಏನು ಎತ್ತ ಕಳ್ಸಕ್ಕೆಲ್ಲ ಏನ್ ಹಾಕ್ಬೇಕು, ಸೊ ಎಲ್ಲ ಕಂಪ್ಲೀಟ್ ಆಗಿ ಸ್ಯಾರಿ ಡ್ರೇಪಿಂಗ್ ಇಂದ ಎಲ್ಲಾನು ನಾನು ತೋರಿಸಿದ್ದೀನಿ. ಸೊ ಆ ವಿಡಿಯೋನು ಚೆಕ್ ಮಾಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ಸಾಯಂಕಾಲ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಶ್ರಾವಣ ಶನಿವಾರ ದಾಸಪ್ಪವ್ರನ್ನ ಕರೆಸಿ ಪೂಜೆ ಮಾಡ್ತಾ ಇದ್ವಿ. ಯೂಶಲಿ ಗೊತ್ತಿರುತ್ತೆ, ನಮ್ಮ ಹಿಂದೂ ಧರ್ಮದಲ್ಲಿ ಈ ಶ್ರಾವಣ ಮಾಸ ಅನ್ನೋದು ತುಂಬ ಪವಿತ್ರವಾದದ್ದು. ಈ ಮಾಸದಲ್ಲಿ ತುಂಬ ಜನ ತೀರ್ಥಯಾತ್ರೆಗೆ ಹೋಗೋದಾಗಿರ್ಬೋದು, ಆಮೇಲೆ ತುಂಬ ಶುಭ ಕಾರ್ಯಗಳನ್ನ ಕೂಡ ಮಾಡ್ತಾರೆ. ಗೃಹ ಪ್ರವೇಶ ಆಗಿರ್ಬೋದು, ಮದುವೆ ಆಗಿರ್ಬೋದು, ನಾಮಕರಣ, ಸೊ ಈ ಥರ ತುಂಬ ಶುಭ ಕಾರ್ಯಗಳು ಈ ಮಾಸದಲ್ಲಿ ನಡೆಯುತ್ತೆ. ಸೊ ಅಷ್ಟು ಪವಿತ್ರವಾದದ್ದು ಅಂತ ಹೇಳ್ತಾರೆ. ಈ ಶ್ರಾವಣ ಮಾಸದಲ್ಲಿ ಎಲ್ಲ ದಿನಗಳು ತುಂಬ ಮುಖ್ಯನೇ. ಶ್ರಾವಣದ ಸೋಮವಾರ ಮಾಡ್ತಾರೆ, ಶುಕ್ರವಾರ ಮಾಡ್ತಾರೆ, ಶನಿವಾರ ಮಾಡ್ತಾರೆ. ಸೊ ನಾವು ಆ ವೆಂಕಟೇಶ್ವರ ಕುಲದವರು, ಅಂದರೆ ನಮ್ಮ ಮನೆ ದೇವರು ತಿರುಪತಿ ತಿಮ್ಮಪ್ಪ ಆಗಿರೋದ್ರಿಂದ ಸೊ ನಾವು ಶ್ರಾವಣ ಶನಿವಾರ ಮಾಡೇ ಮಾಡ್ತೀವಿ. ಸೊ ಈ ಶ್ರಾವಣದಲ್ಲಿ ಎಷ್ಟು ಶನಿವಾರ ಬಂದಿದೆಯೋ ಎಲ್ಲ ದಿನವೂ ಕೂಡ ಮಾಮೂಲಿ ಪೂಜೆ ಪುನಸ್ಕಾರಗಳಿಗೆ ನಡೆಯುತ್ತೆ. ಅದರಲ್ಲಿ ಒಂದು ವಾರ ಮಾತ್ರ ಈ ಥರ ದಾಸಪ್ಪನ್ನ ಕಳಿಸ್ಬಿಟ್ಟು ಸೊ ಮನೆಯಲ್ಲಿ ಶ್ರಾವಣ ಶನಿವಾರನೂ ಕೂಡ ಎಡೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಸೊ ಈ ಸಲ ಪ್ರತಿ ಸಲನೂ ಅಷ್ಟೇ ನಮ್ಮ ಅತ್ತೆ ಮನೆಯಲ್ಲಿ ಯಾವಾಗ ನಾವು 4 ವಾರದಲ್ಲಿ ಅಥವಾ 4 ಅಥವಾ 5 ವಾರ ಶ್ರಾವಣ ಶನಿವಾರ ಬರುತ್ತೆ. ಸೊ ಯಾವಾಗ ಬೇಕಿದ್ರೂ ಈ ಥರ ದಾಸಪ್ಪನ್ನ ಕರೆಸಿ ಪೂಜೆ ಮಾಡ್ಬೋದು. ಬಟ್ ನಮ್ಮ ಅತ್ತೆ ಮನೇಲಿ ಏನು ಮಾಡ್ತಾರೆ ಅಂದರೆ ಗೊತ್ತಿರುತ್ತೆ, ಶ್ರಾವಣದಲ್ಲಿ 2ನೇ ವಾರನ ನಾವು ವರಮಹಾಲಕ್ಷ್ಮಿ ಹಬ್ಬ ವ್ರತ ಮಾಡ್ತೀವಿ. ಸೊ ಅದರದ್ದು ನೆಕ್ಸ್ಟ್ ಡೇನೇ ದಾಸಪ್ಪನ್ನ ಕರೆಸಿ ಪೂಜೆ ಮಾಡ್ತಾರೆ. ಸೊ ಹೇಗಿದ್ರು ಲಕ್ಷ್ಮಿ ಕೂರಿಸಿರ್ತೀವಿ. ಆಮೇಲೆ ಭಾನುವಾರದವರೆಗೂ ಕೂಡ ಅವರು ತೆಗ್ದಿರಲ್ಲ. ಸೊ 3 ದಿನ ಮಾಡೇ ಮಾಡ್ತಾರೆ. ಹೆಂಗೂ ಲಕ್ಷ್ಮಿ ವೆಂಕಟೇಶ್ವರ ಇಬ್ಬರು ಗಂಡ ಹೆಂಡತಿ ಆಗಿರೋದ್ರಿಂದ ಸೊ ಇಬ್ಬರನ್ನೂ ಕೂರಿಸಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಅವ್ರನ್ನ ಕರೆಸ್ಬಿಟ್ಟು ಪೂಜೆ ಮಾಡ್ತಾರೆ. ಅವರು ತುಂಬ ಬ್ಯುಸಿ ಇರ್ತಾರೆ ಶ್ರಾವಣದಲ್ಲಿ, ಫುಲ್ ಹೈ ಡಿಮ್ಯಾಂಡ್ ದಾಸಪ್ಪ ಅವರು ಅಂತಂದರೆ. ಸೊ ಅವ್ರಿಗೆ ಇಷ್ಟು ಟೈಮ್ ಅಂತ ಹೇಳಿದ್ರೆ ಆ ಟೈಮಲ್ಲಿ ಬರ್ತಾರೆ. ನಾವು ಸಂಜೆ ಒಂದು 5 ಗಂಟೆ ಹಂಗೆ ಬರೋಕ್ಕೆ ಹೇಳಿದ್ವಿ. ಸೊ ಅಷ್ಟೊತ್ತಿಗೆ ಬಂದುಬಿಟ್ಟು ಪೂಜೆಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿಕೊಂಡು, ಸೊ ಹೆಣ್ಮಕ್ಳಿಗೆ ಯಾವ ಥರ ಇಡೋದು, ಗಂಡು ಮಕ್ಳಿಗೆ ಯಾವ ಥರ ಇಡೋದು ಅಂತ ನೋಡಿಬಿಟ್ಟು ಎಲ್ಲರಿಗೂ ಕೂಡ ನಾಮನ್ನು ಕೂಡ ಇಡ್ತಾರೆ. ಆವತ್ತಿನ ದಿನ ಎಲ್ಲನೂ ಅಡುಗೆ ಮಾಡಿಬಿಟ್ಟು ಪ್ರಸಾದ ಮಾಡಿ, ಸೊ ಕೆಲವರಿಗೆ
ಅನ್ನದಾನ ಕೂಡ ಮಾಡ್ತಾರೆ, ಅಂದರೆ ಕೆಲವ್ರನ್ನ ಕರೆದ್ಬಿಟ್ಟು ಊಟ ಕೂಡ ಹಾಕ್ತಾರೆ. ಸೊ ಬೆಳಗ್ಗೆಯಿಂದನೇ ಕೂಡ ಎಲ್ಲರೂ ಸೇರಿಕೊಂಡು ಅಡುಗೆ ಕೆಲಸ ಏನಿದೆ ಎಲ್ಲನೂ ಕೂಡ ಮುಗಿಸ್ಕೊಂಡಿದ್ವಿ. ಸೊ ಸಂಜೆ ದಾಸಪ್ಪರು ಬಂದು ಅವ್ರಿಗೆ ಫಸ್ಟು ಎಡೆ ಎಲ್ಲ ಹಾಕಿದ್ಮೇಲೆ ಸೊ ನೈಟು ಊಟ ಬಡಿಸೋಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಮನೇಲಿರುವಂತಹ ಎಲ್ಲ ಮಕ್ಕಳು, ನಮ್ಮ ಅತ್ತೆ ಮಾವ ಅಕ್ಕಂದರು ಎಲ್ಲರೂ ಕೂಡ ನಾಮ ಇಟ್ಸ್ಕೊಂಡು ಸೊ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಸೊ ಇದ್ರದ್ದು ಕಂಪ್ಲೀಟ್ ಹಿನ್ನೆಲೆ ನಂಗೆ ಗೊತ್ತಿಲ್ಲ, ಸೊ ಗೊತ್ತಿರೋಷ್ಟು ಮಾತ್ರ ಹೇಳ್ತಾ ಇದ್ದೀನಿ ನಾನು. ಸೊ ಮನೇಲಿರುವಂತಹ ಗಂಡು ಮಕ್ಕಳು ಅಥವಾ ಮೊಮ್ಮಕ್ಕಳು ಸೊ ಈ ಥರ ಶಿವನಾರಾಯಣ ಗೋವಿಂದ ಅಂತ ಮನೆಗೂ ಹೋಗಿ ಭಿಕ್ಷೆ ಬೇಡಿ ಸೊ ಅಕ್ಕಿ ಅಥವಾ ಧಾನ್ಯಗಳನ್ನ ಇಸ್ಕೊಂಡು ಬರ್ತಾರೆ. ಸೊ ಈ ಸಲ ಅರುಣ್ ಫಸ್ಟ್ ಟೈಮ್ ಮಾಡಿದ್ದು, ಅರುಣ್ ಪಾಪು ಅವನು ಅಷ್ಟೇ. ಸೊ ಪಕ್ಕದ ಮನೆ ಎಲ್ಲೂ ಹೋಗಲಿಲ್ಲ. ಸೊ ನಮ್ಮ ಮನೆಯಲ್ಲೇ ನಾವೇ ಕೂಡ ಅಕ್ಕಿ ಹಾಕ್ಬಿಟ್ಟು ಎಲ್ಲ ಪೂಜೆನ ಏನೇನಿದೆ ಎಲ್ಲನೂ ಕೂಡ ಮುಗಿಸ್ಕೊಂಡ್ವಿ. ತಗೊಬಂದು ಸುಟ್ಕೊಂಡ್ರೆ ಮಾಡಂಗೆ ನೀಟಾಗಿ ಮಾಡ್ತೀವಿ. ಬಾಕ್ಸಲ್ಲಿ ಹಾಕು, ಬಾಕ್ಸಲ್ಲಿ ಮೂರು ಸಲ ಹಾಕು. ಅಲ್ಲ ಒಳಗೆ ಹಚ್ಕೊಂಡು ನೀನು ಆಚೆಯಿಂದನೇ ಹಾಕು. ಸಿಕ್ಲಿಲ್ಲ ಮೂರು ಸಲ ಹಾಕು. ತುಂಬಾ ಫುಲ್ ತುಂಬಬೇಕು ಮೂರು ಸಲಿಗೆ. ಈಗ ಅಲ್ಲ ಮುಂದಕ್ಕೆ ಹೋಗೋದು ಬೇಗ. ಹೊಸಲಿಂದ ಇವ್ರು ಹೇಳಿದ್ ಹೊಸಲಿಂದ ಹೊರಗೆ ಹೋಗಿ ಹಾಕು ಅಂತ. ಮುಂದಕ್ಕೆ ಹೋಗು. ಶಿವನಾರಾಯಣ ಗೋವಿಂದ, ಶಿವನಾರಾಯಣ ಗೋವಿಂದ, ಶಿವನಾರಾಯಣ ಗೋವಿಂದ. ನೆಕ್ಸ್ಟ್ ಇಲ್ಲಿ ಅವ್ರನ್ನ ಕಾಲು ತೊಳೆದು ಒಳಗಡೆ ಕರ್ಕೊಂಡಾದ್ಮೇಲೆ ಇಲ್ಲಿ ನಾವು ಏನೇನು ಪ್ರಸಾದ ಮಾಡಿದ್ವು ಎಲ್ಲನೂ ಕೂಡ ದೇವರಿಗೆ ನಾವಿಲ್ಲಿ ನೈವೇದ್ಯ ಇಡ್ತಾ ಇದ್ದೀವಿ. ಮನೇಲಿ ಏನೇನು ಮಾಡಿದ್ವು ಎಲ್ಲನೂ ಕೂಡ ಇಲ್ಲಿ ಬಾಳೆ ಎಲೆ ಮೇಲೆ ಹಾಕ್ಬಿಟ್ಟು ಸೊ ಏನೇ ಮಾಡಿದ್ರು ಅದ್ರ ಜೊತೆ ಅನ್ನ ಮೊಸರನ್ನು ಹಾಕ್ಬಿಟ್ಟು ಪ್ರಸಾದನ ನೈವೇದ್ಯ ಮಾಡ್ತಾಯಿದ್ವಿ. ಸೊ ಎಲ್ಲ ನೈವೇದ್ಯ ಇಟ್ಟಾದಮೇಲೆ ಅವರು ದಾಸಪ್ಪ ಅವ್ರು ಬಂದಿರ್ತಾರಲ್ಲ, ಅವರು ಪೂಜೆನ ಸ್ಟಾರ್ಟ್ ಮಾಡಿಕೊಂಡು ಮಾಮೂಲಿ ಉದ್ದಿನಕಡ್ಡಿ ಕರ್ಪೂರ ಎಲ್ಲನೂ ಬೆಳಗ್ಬಿಟ್ಟು ತೀರ್ಥನ ಎಲ್ಲ ಮನೆಯಲ್ಲಿ ಮೂಲೆ ಮೂಲೆಗೂ ಕೂಡ ತೀರ್ಥ ಹಾಕಿ, ಮನೆಯವರಿಗೂ ಕೂಡ ಎಲ್ಲನೂ ತೀರ್ಥ ಹಾಕಿ, ಅದರಲ್ಲೂ ಚಿಕ್ಕ ಮಕ್ಕಳಿಗೆಲ್ಲ ಸ್ವಲ್ಪ ಜಾಸ್ತಿ ತೀರ್ಥ ಹಾಕ್ಬಿಟ್ಟು ಸೊ ಅವರು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದನ ಸ್ವೀಕರಿಸ್ಕೊಂಡು ಹೊರಡ್ತಾರೆ. ಸೊ ಇದ್ರ ನೆಕ್ಸ್ಟು ನಾವು ಬಂದವರಿಗೆ ಊಟ ಬಡಿಸ್ಬೋದು ಅಂತ ಹೇಳಿಬಿಟ್ಟು ಸೊ ಟೈಮಿಂಗ್ಸ್ ಕರೆಕ್ಟ್ ಇತ್ತು. ಸಂಜೆ 5 ಗಂಟೆಗೆ ಅವ್ರು ಬಂದು ಹೋದ್ಮೇಲೆ ನೈಟ್ ಊಟಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಮಾಡೋ ಥರ ಇತ್ತು. ಸೊ ನಾನು ಹಂಗಾಗಿ ಸಂಜೆಯಿಂದ ಶೂಟ್ ಮಾಡ್ಕೊಂಡಿದ್ದೆ. ಬೆಳಗ್ಗೆಯಿಂದ ಅಡುಗೆ ಬ್ಯುಸಿಲಿ ನಾನು ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಸಂಜೆ ಮೇಲ್ ಮಾಡ್ಕೊಂಡಿದ್ದೆ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ್ದು ಇದನ್ನು ಎರಡೂ ಸೇರಿಸಿ ನಾನು ಒಂದು ವಿಡಿಯೋ ಥರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಗೋವಿಂದ. ಗೋವಿಂದ.
So, ಶ್ರಾವಣ ಶನಿವಾರ ಪೂಜೆ ಎಲ್ಲ ಮುಗೀತು. ಪ್ರಸಾದ ತಿಂತಾ ಇದ್ವಿ, ಅವಲಕ್ಕಿ ಮತ್ತೆ ಮೊಸರನ್ನ. ಅಡುಗೆ ಕೂಡ ಮಾಡಿದ್ದೀವಿ. ಸೊ ಕೆಲವರೆಲ್ಲ ಬರ್ತಾರೆ ಊಟಕ್ಕೆ. ಸೊ ಲಕ್ಷ್ಮಿನ ಅದಕ್ಕೋಸ್ಕರ ಎತ್ತಿಲ್ಲ, ನಾಳೆ ತೆಗೆಯೋದು. ಇವತ್ತು ದಾಸಪ್ಪನೆಲ್ಲ ಪೂಜೆ ಮಾಡಿ ಲಕ್ಷ್ಮೀ ವೆಂಕಟೇಶ್ವರ ಎಲ್ಲ ಒಟ್ಟಿಗೆ ಪೂಜೆ ಮಾಡಿಬಿಟ್ಟು ನಾಳೆ ತೆಗೆಯೋದು. 3 ದಿನ ಇಟ್ಕೋತಾರೆ. ಅಲ್ಲೆಲ್ಲ ಅಮ್ಮನ ಮನೇಲಿ ಇವತ್ತು ಬೆಳಗ್ಗೆ 1 ದಿನಕ್ಕೆ ತೆಗೆದ್ಬಿಟ್ರು. ಸೊ ಎಲ್ಲ ಪ್ರಸಾದ ಹಪ್ಪಳ ಸಿಕ್ತು, ಪ್ರಸಾದ ತಿಂತಾರಲ್ಲ. ಒಬ್ರಾದ್ರೆ ಒಬ್ರು ಸೊ ಊಟಕ್ಕೆ ಎಲ್ಲಾನು ರೆಡಿ ಆಗಿದೆ, ತೋರಿಸ್ತೀನಿ ಏನೇನು ಅಂತ. ಇಲ್ಲಿ ವೆಜಿಟೇಬಲ್ ಪಲಾವ್, ಮೊಸರು ಬಜ್ಜಿ, ಆಲೂಗಡ್ಡೆ ಪಲ್ಯ, ಬೀನ್ಸ್ ಪಲ್ಯ, ಶಾವಿಗೆ ಪಾಯಸ, ಸಾಂಬಾರು. ಇದು ಈಗ ದಾಸಪ್ಪರು ಮಾಡಿದ್ದು ಪ್ರಸಾದ. ಮತ್ತೆ ಇದು ಬೋಂಡಾ ಹಿಟ್ಟು ಕಲಸಿಟ್ಟಿದ್ದಾರೆ, ಇನ್ನ ಹಾಕಬೇಕು. ಸೊ ಇಲ್ಲಿ ನಾನು ಟೀಗೆ ಇಟ್ಟಿದ್ದೀನಿ, ಟೀ ಕುಡಿಯೋಕೆ. ನೆಕ್ಸ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೊರಟಿದ್ರು. ಅಂದರೆ ಇಲ್ಲಿ ಯಾರ್ಯಾರಿಗೆ ಊಟ ಬಡಿಸ್ಬೇಕು ಎಲ್ಲರದ್ದು ಕೂಡ ಊಟ ಆಗಿತ್ತು. ಸೊ ಕೊನೆಯ ಪಂಕ್ತಿಲಿ ನಾವು ಕೂತ್ಕೊಂಡಿದ್ವಿ. ಮಕ್ಕಳದೆಲ್ಲ ಊಟ ಆಗಿರೋದ್ರಿಂದ ನೀವೆಲ್ಲ ಕೂತ್ಕೊಳ್ಳಿ, ನಾವೇ ಬಡಿಸ್ತೀವಿ ಅಂತ ಹೇಳಿ ಎಲ್ಲರಿಗೂ ಇಲ್ಲಿ ಊಟ ಬಡಿಸ್ತಾಯಿದ್ರು. ಸೊ ಇದು ಬಂದು ಇವತ್ತಿನ ಮೆನು. ನಾನು ಆಲ್ರೆಡಿ ತೋರಿಸಿದ್ದೆ ಏನೇನು ಪ್ರಿಪೇರ್ ಮಾಡಿದ್ವಿ ಅಂತ. ಎಲ್ಲ ಸ್ವಲ್ಪ ಹಾಕ್ಕೊಂಡು ಸೊ ಊಟ ಮಾಡಿದ್ವಿ. ಸೊ ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಶ್ರಾವಣ ಶನಿವಾರ. ಸೊ ಹೋಪ್ ನಿಮಗೆ ಈ ವಿಡಿಯೋನೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವರಮಹಾಲಕ್ಷ್ಮಿ ಹಬ್ಬದ ಕಂಪ್ಲೀಟ್ ಪಾರ್ಟ್ 1 ಪಾರ್ಟ್ 2 ಪ್ರಿಪ್ರೇಷನ್ ಎಲ್ಲ ವೀಡಿಯೋನು ತಪ್ಪದೆ ಹೋಗಿ ನೋಡಿ. ಸೊ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್.